ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇಂದು ನಾವು ಜಗತ್ತಿನ ಹೃದಯ ಬಡಿತವನ್ನು ಕೇಳೋಕ್ಕೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಇದು ಅಮೆಜಾನ್ ರೈನ್ ಫಾರೆಸ್ಟ್. ಇದು ಕೇವಲ ಒಂದು ಅರಣ್ಯ ಅಲ್ಲ, ಇದು ನಮ್ಮ ಭೂಮಿಯ ಶ್ವಾಸಕೋಶ. ಅಮೆಜಾನ್ ಅರಣ್ಯವು ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿದೆ. ಇದು ದಕ್ಷಿಣ ಅಮೆರಿಕಾದ 9 ದೇಶಗಳಲ್ಲಿ ಹರಡಿದೆ. ಬ್ರೆಜಿಲ್ ಆಗಿರಬಹುದು, ಪೆರು, ಕೊಲಂಬಿಯಾ, ವೆನೆಜುವೆಲಾ, ಇಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ. ಇಲ್ಲಿ ಮಾತ್ರ 390 ಮಿಲಿಯನ್ ಮರಗಳು, ವಿವಿಧ ರೀತಿಯ ಮರಗಳು, 16,000ಕ್ಕೂ ಹೆಚ್ಚು ಸಸ್ಯಗಳ ಪ್ರಜಾತಿಗಳು ಇವೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇಲ್ಲಿನ ಹೂವಿನ ವಾಸನೆ, ಹಕ್ಕಿಗಳ ಹಾಡು, ಮಳೆ ಹನಿ ಬಿದ್ದು ಎಲೆಗಳ ಮೇಲೆ ಮೂಡುವ ಮ್ಯೂಸಿಕ್ ನ್ಯಾಚುರಲ್ ಫಿಲ್ಮ್ ಸೆಟ್ ಅನಿಸುತ್ತದೆ. ಮತ್ತೊಂದು ಅಮೆಜಾನ್ನ ಅಚ್ಚರಿ ಎಂದರೆ ಅಮೆಜಾನ್ ರಿವರ್ ಆಗಿರ್ಬೋದು. ಅಮೆಜಾನ್ ರಿವರ್ ಇದು 6,400 ಕಿಲೋಮೀಟರ್ ಉದ್ದವಾಗಿದೆ. ಜಗತ್ತಿನ 2ನೇ ಅತಿ ಉದ್ದ ನದಿಯಾಗಿದೆ. ಇದರ ನೀರಿನಲ್ಲಿ 3,000ಕ್ಕೂ ಹೆಚ್ಚು ಜಾತಿಯ ಮೀನುಗಳಿವೆ. ಅದರಲ್ಲೂ ಪಿರಾಣ ಅಂದರೆ ಮೀನಿನ ಶಾರ್ಕ್, ಇದು ಕೂಡ ಇಲ್ಲಿ ವಾಸ ಮಾಡುತ್ತೆ. ಜಾಗ್ವಾರ್, ಸ್ಲಾತ್, ಕ್ಯಾಪಿಬರಾ, ಅಮೆಜಾನ್ ಪಿಂಕ್ ಡಾಲ್ಫಿನ್ ಇವೆಲ್ಲ ಇಲ್ಲಿನ ಸೆಲೆಬ್ರಿಟೀಸ್ ಅಂತಲೇ ಕರೆಯಬಹುದು. ಇಲ್ಲಿ ಸುಮಾರು 2.5 ಮಿಲಿಯನ್ ಕೀಟ ಪ್ರಜಾತಿಗಳು, 2,200ಕ್ಕೂ ಹೆಚ್ಚು ಪಕ್ಷಿಗಳು. ಒಂದು ಹೆಜ್ಜೆ ಹಾಕಿದರೆ ಹೊಸ ಜೀವಿ ಕಾಣೋದು ಗ್ಯಾರಂಟಿ ಆಗಿದೆ ಸ್ನೇಹಿತರೆ. ಇಲ್ಲಿ ಹವಾಮಾನವನ್ನು ನೋಡಬೇಕಂತಂದರೆ ಇಲ್ಲಿ ದಿನಕ್ಕೆ ಕೆಲವೊಮ್ಮೆ 200 ಮಿಲಿಮೀಟರ್ ಮಳೆ ಸುರಿಯಬಹುದು. ಹವಾಮಾನ ಅಷ್ಟು ತೇವಾಂಶದಿಂದ ತುಂಬಿರುವುದು. ಇಲ್ಲಿ 400ಕ್ಕೂ ಹೆಚ್ಚು ಸ್ಥಳೀಯ ಜನಾಂಗಗಳು ವಾಸಿಸುತ್ತವೆ. ಅವರಲ್ಲಿ ಹಲವರು ಇಂದಿಗೂ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಅವರು ಅರಣ್ಯದ ಪ್ರತಿ ಗಿಡ, ಪ್ರಾಣಿ, ಪಕ್ಷಿಯ ಬಗ್ಗೆ ಜ್ಞಾನ ಹೊಂದಿರುತ್ತಾರೆ. ಆದರೆ ದುಃಖದ ಸಂಗತಿ ಏನೆಂದರೆ ಪ್ರತಿ ನಿಮಿಷಕ್ಕೂ ಅಮೆಜಾನ್ 1 ಫುಟ್ಬಾಲ್ ಮೈದಾನದಷ್ಟು ಅರಣ್ಯ ಕಡಿದು ಹೋಗುತ್ತಿದೆ. ಮರ ಕಡಿಯುವಿಕೆ, ಬೆಂಕಿ ಮತ್ತು ಹವಾಮಾನ ಬದಲಾದರೆ ಇದರ ಜೀವನಕ್ಕೆ ಅಪಾಯವಾಗಿದೆ. ಅಮೆಜಾನ್ ನಮ್ಮ ಗ್ರಹದ ಜೀವನಾಡಿ, ಇದನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಹೀಗಾಗಿ ನಿನ್ನ ಮುಂದಿನ ಶಾಪಿಂಗ್ನಿಂದ ಹಿಡಿದು ಪೇಪರ್ ಬಳಕೆವರೆಗೆ ಎಲ್ಲೆಲ್ಲಿ ಸಾಧ್ಯವೋ ಅರಣ್ಯ ಉಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.